ಜೈ ಭಾರತ್ ವಂದೇ ಮಾತರಂ. ರಷ್ಯಾದ ಜೊತೆ ವ್ಯಾಪಾರ ನಡೆಸಿದ್ದಕ್ಕಾಗಿ ಹಾಗೆ ತೈಲವನ್ನು ಖರೀದಿಸಿದ್ದಕ್ಕಾಗಿ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಭಾರತದ ಮೇಲೆ ಸುಂಕವನ್ನು ಹೆಚ್ಚಿಸಿ ಹಾಗೆ ಪೆನಾಲ್ಟಿ ಹಾಕಿರುವ ವಿಚಾರ ನಿಮಗೆ ಗೊತ್ತಿರಬಹುದು. ಈ ನಿರ್ಧಾರ ತೆಗೆದುಕೊಂಡು ಹೆಚ್ಚು ದಿನ ಕಳೆಯಲಿಲ್ಲ. ಈಗ ಮತ್ತೊಂದು ನಿರ್ಧಾರವನ್ನು ತೆಗೆದುಕೊಂಡಿದ್ದಾರೆ. ಇಲ್ಲಿ ಡೊನಾಲ್ಡ್ ಟ್ರಂಪ್ ಅವರು ಬ್ರಿಕ್ಸ್ ಸದಸ್ಯ ರಾಷ್ಟ್ರಗಳನ್ನು ಟಾರ್ಗೆಟ್ ಮಾಡ್ತಿದ್ದಾರಾ ಎಂಬ ಅನುಮಾನವು ಕೂಡ ಮೂಡುತ್ತಿದೆ. ಯಾಕೆಂದ್ರೆ ಅವರು ತೆಗೆದುಕೊಂಡಂತಹ ಕೆಲವು ನಿರ್ಧಾರಗಳೇ ಕಾರಣ. ಒಂದು ಕಡೆ ರಷ್ಯಾದ ಮೇಲೆ ಸ್ಯಾಂಕ್ಷನ್ ಹಾಕ್ತಾರೆ, ಮತ್ತೊಂದು ಕಡೆ ಇರಾನ್ನ ಮೇಲೆ ಸ್ಯಾಂಕ್ಷನ್ ಹಾಕ್ತಾರೆ. ಇನ್ನು ಭಾರತ, ಬ್ರೆಜಿಲ್, ಚೀನಾದ ಮೇಲೆ ರಷ್ಯಾದ ಜೊತೆ ವ್ಯವಹಾರವನ್ನು ನಿಲ್ಲಿಸುವಂತೆ ಒತ್ತಡವನ್ನು ಕೂಡ ಹಾಕ್ತಿದ್ದಾರೆ. ಆದರೆ ಈಗ ಭಾರತ ಇರಾನ್ ಜೊತೆ ತೈಲ ವ್ಯಾಪಾರ ವ್ಯವಹರಿಸಿದ್ದಕ್ಕಾಗಿ ಭಾರತದ ಕೆಲವೊಂದು ಕಂಪನಿಗಳನ್ನು ನಿರ್ಬಂಧಿಸಿದ್ದಾರೆ. OFAC ಅಂದರೆ ಅಮೆರಿಕದ ಖಜಾನೆ ಇಲಾಖೆಯ ವಿದೇಶಿ ಆಸ್ತಿ ನಿಯಂತ್ರಣ ಕಚೇರಿ ಇವರೊಂದು ಪಟ್ಟಿ ಬಿಡುಗಡೆ ಮಾಡಿದ್ದಾರೆ. ಅದರಲ್ಲಿ ಕೆಲವೊಂದು ಭಾರತದ ಕಂಪನಿಗಳ ಹೆಸರು ಕೂಡ ಇದೆ. ಅದರಲ್ಲಿ ಮುಖ್ಯವಾಗಿ ಆಲ್ಕೆಮಿಕಲ್ ಸೊಲ್ಯೂಷನ್ಸ್ ಪ್ರೈವೇಟ್ ಲಿಮಿಟೆಡ್, ಗ್ಲೋಬಲ್ ಇಂಡಸ್ಟ್ರಿಯಲ್ ಕೆಮಿಕಲ್ ಲಿಮಿಟೆಡ್, ಜುಪಿಟರ್ ಡೈಕಾಮ್ ಪ್ರೈವೇಟ್ ಲಿಮಿಟೆಡ್, ರಮ್ಮಿಕಲಾಲ್ ಎಸ್ ಗೋಸಾಲಿಯಾ ಕಂಪನಿ, ಹಾಗೆ ಪರ್ಸಿಸ್ಟೆಂಟ್ ಪೆಟ್ರೋಲಿಯಂ ಪ್ರೈವೇಟ್ ಲಿಮಿಟೆಡ್. ಇದೆಲ್ಲವೂ ಕೂಡ ಒಂದು ಭಾರತದ ಕಂಪನಿ. ಆದರೆ ಈ ಕಂಪನಿಗಳು ಮುಖ್ಯವಾಗಿ ಮೊಹಮ್ಮದ್ ಹುಸೇನ್ ಶಮ್ಖಾನಿ ಜೊತೆ ಸಂಬಂಧವಿತ್ತು ಅಂತ ಅಮೆರಿಕ ಹೇಳುತ್ತಿದೆ. ಈ ಹುಸೇನ್ ಶಮ್ಖಾನಿ ಇರಾನ್ನ ಪರಮೋಚ್ಚ ನಾಯಕನಾದ ಅಲಿ ಖಮೇನಿ ಅವರ ಸಲಹೆಗಾರರಾದ ಅಲಿ ಶಮ್ಖಾನಿ ಅವರ ಪುತ್ರ. ಇರಾನಿನಲ್ಲಿ ತೈಲ ವ್ಯವಹಾರದ ಬಗ್ಗೆ ಹೆಚ್ಚಾಗಿ ಇವರೇ ನೋಡಿಕೊಳ್ಳುತ್ತಿದ್ದರು. ಇವರು ಭಾರತ, ಟರ್ಕಿ, ಕೆಲವೊಂದು ಯುರೋಪಿಯನ್ ರಾಷ್ಟ್ರಗಳ ಜೊತೆಗೂ ಸಂಪರ್ಕ ಇಟ್ಟಿದ್ದಾರೆ. ಇರಾನಿನ ತೈಲಗಳನ್ನು ಪ್ರಪಂಚದ ಬೇರೆ ಬೇರೆ ರಾಷ್ಟ್ರಗಳಿಗೆ ಸರಬರಾಜು ಮಾಡುತ್ತಿದ್ದರು. ಇವರು ರಷ್ಯಾದ ಜೊತೆಗೂ ಸಂಪರ್ಕ ಹೊಂದಿದ್ರು. ರಷ್ಯಾಕ್ಕೆ ಬೇಕಾಗಿರುವ ಆಯುಧಗಳನ್ನು ಇವರೇ ಸರಬರಾಜು ಮಾಡಿರುವುದೆಂಬುದು ಅಮೆರಿಕದ ವಾದ. ಇವರ ಜೊತೆ ಯಾವ ಯಾವ ಕಂಪನಿಗಳು ಒಂದು ಸಂಬಂಧವಿತ್ತೋ ಅಂತಹ ಕಂಪನಿಗಳನ್ನು ಅಮೆರಿಕ ನಿರ್ಬಂಧಿಸುತ್ತಿದೆ. ಇನ್ನು ಈ ನಿರ್ಬಂಧಿಸಿದ ಕಂಪನಿಗಳು ಇನ್ನು ಮುಂದೆ ಅಮೆರಿಕದ ಜೊತೆ ವ್ಯವಹಾರ ನಡೆಸುವಂತಿಲ್ಲ. ಕೇವಲ ಕಂಪನಿ ಮಾತ್ರವಲ್ಲ, ಕೆಲವೊಂದು ವ್ಯಕ್ತಿಗಳನ್ನು ಕೂಡ ಅಮೆರಿಕ ನಿರ್ಬಂಧಿಸಿದ್ದಾರೆ. ಜಾಕೋಬ್ ಕೊರಿಯನ್, ಅನಿಲ್ ಕುಮಾರ್ ಪಣಕಲ್, ನಾರಾಯಣ್ ನಾಯರ್ ಹಾಗೂ ಪಂಕಜ್ ಪಾಟೇಲ್. ಈ ವ್ಯಕ್ತಿಗಳು ಹುಸೇನ್ ಶಮ್ಖಾನಿಯ ಕೆಲವೊಂದು ಕಂಪನಿಗಳಲ್ಲಿ ಶೇರ್ ಅನ್ನು ಕೂಡ ಹೊಂದಿದ್ರು. ಇಲ್ಲಿ ಭಾರತ ಪ್ರತಿಯೊಂದು ರಾಷ್ಟ್ರದ ಜೊತೆಗೂ ಒಂದು ಉತ್ತಮವಾದ ಸಂಬಂಧ ಹೊಂದಿದೆ. ಇದರಲ್ಲಿ ಇರಾನ್ ಕೂಡ ಹೊರತಾಗಿಲ್ಲ. ಆದರೆ ಅಮೆರಿಕ ಮಾತ್ರ ಭಯೋತ್ಪಾದಕರನ್ನು ಪೋಷಿಸುತ್ತಿರುವ ಪಾಕಿಸ್ತಾನದ ಜೊತೆ ಸಂಬಂಧವನ್ನು ಕೂಡ ಇಟ್ಟುಕೊಂಡಿದೆ. ಅವರು ಏನೇ ಮಾಡಿದ್ರು ಸರಿ, ಆದರೆ ಭಾರತ ಏನೇ ಮಾಡಿದ್ರು ತಪ್ಪು ಎಂಬ ಭಾವನೆಯಲ್ಲಿದ್ದಾರೆ. ಭಾರತ ಇರಾನ್ ಜೊತೆಗೋ ರಷ್ಯಾದ ಜೊತೆ ಸಂಪರ್ಕ ಹೊಂದಿರುವುದಕ್ಕಾಗಿ ಈ ಸ್ಯಾಂಕ್ಷನ್ಗಳನ್ನು ಹಾಗೆ ಪೆನಾಲ್ಟಿಗಳನ್ನು ಹಾಕುತ್ತಿದ್ದಾರೆ. ಕೆಲವೊಂದು ಯುರೋಪಿಯನ್ ರಾಷ್ಟ್ರಗಳು ಇರಾನ್ ಜೊತೆಗೆ ಹಾಗೆ ರಷ್ಯಾದ ಜೊತೆಗೆ ಸಂಬಂಧವನ್ನು ಹೊಂದಿದ್ದಾರೆ. ಅಮೆರಿಕ ಭಾರತದ ಮೇಲೆ ಕೆಲವೊಂದು ಕ್ರಮಗಳನ್ನು ಕೈಗೊಳ್ಳುವ ಮೂಲಕ ಭಾರತದ ಮೇಲೆ ಒಂದು ಒತ್ತಡ ಹಾಕುತ್ತಿದ್ದಾರೆ ಎಂಬುದು ಕಾಣಿಸುತ್ತೆ. ಒಂದನೇದಾಗಿ ರಷ್ಯಾದ ಜೊತೆ ವ್ಯವಹಾರ ನಡೆಸಬೇಡಿ. ಎರಡನೇದು ಇರಾನ್ ಜೊತೆಗೆ ವ್ಯವಹಾರ ನಡೆಸಬೇಡಿ. ಮೂರನೇದು ನಮ್ಮ ಜೊತೆ ವ್ಯಾಪಾರ ಒಪ್ಪಂದಕ್ಕೆ ಸಹಿ ಮಾಡಿ ಎಂಬುದು ಅಮೆರಿಕ ಇಂಡೈರೆಕ್ಟ್ ಆಗಿ ಭಾರತ ಮೇಲೆ ಒತ್ತಡ ಹಾಕುತ್ತಿದೆ. ರಷ್ಯಾದ ಜೊತೆಗಿನ ಸಂಬಂಧ ಇಂದು ಮೊನ್ನೆಯದಲ್ಲ, ಹಾಗೆಯೇ ಇರಾನ್ ಜೊತೆಗಿನ ಸಂಬಂಧ ಕೂಡ ಇಂದು ಮೊನ್ನೆಯದಲ್ಲ. ಸುಮಾರು ವರ್ಷಗಳಿಂದ ಕಾಲ ಕೂಡ ಎರಡು ರಾಷ್ಟ್ರಗಳ ನಡುವೆ ಒಂದು ವ್ಯಾಪಾರ ವಹಿವಾಟು ನಡೆಯುತ್ತಾ ಬಂದಿದೆ. ಇಲ್ಲಿ ಅಮೆರಿಕ ಒತ್ತಡ ಹಾಕುತ್ತಿದೆ ಎಂಬ ಕಾರಣಕ್ಕೆ ಆ ರಾಷ್ಟ್ರಗಳ ಜೊತೆಗಿನ ಸಂಬಂಧವನ್ನು ಕಡಿಯಲು ಕೂಡ ಸಾಧ್ಯವಿಲ್ಲ.